ದೊಡ್ಡ ಸೈನ್ಯದ ಅಧಿಕಾರಿ, ಮಿಲಿಟರಿ ಅಧಿಕಾರಿಯ ಹೆಂಡತಿಗೆ ನೀವು ಅಪಮಾನ ಮಾಡಿದ್ರಿ. ಈಗ ಕಲಬುರಗಿಗೆ ಬಂದು ಇನ್ನೊಬ್ಬ ಮಹಿಳಾ ಅಧಿಕಾರಿ, ಮಹಿಳಾ ಜಿಲ್ಲಾಧಿಕಾರಿ ಅವರನ್ನು ನೀವು ಧರ್ಮದ ಹೆಸರಲ್ಲಿ ಪಾಕಿಸ್ತಾನದಿಂದ ಬಂದಂಗೆ ಕಾಣಿಸ್ತದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದೀರಿ. ನೀವು ಯಾವತ್ತೂ ಇಂಥ ದೇಶದ್ರೋಹದ ಕೆಲಸ, ರಾಷ್ಟ್ರದ್ರೋಹದ ಕೆಲಸವನ್ನು ಮಾಡ್ತಾ ಬಂದಿದ್ದೀರಿ ಮತ್ತು ಕ್ಷಮೆಯನ್ನು ಕೇಳ್ತೀರಿ. ಇವತ್ತು ಬಾಯಿ ತಪ್ಪಿ ಈ ಮಾತಾಡಿದ್ದೀನಿ ಅಂತೇಳಿ ರವಿಕುಮಾರ್ ಹೇಳ್ತಾರೆ. ಕರ್ನಾಟಕ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ, ಅವರು ಬಾಯಿ ತಪ್ಪಿ ಮಾತಾಡಿದ್ದೀವಿ ಅಂತ ಹೇಳಿದಷ್ಟಕ್ಕೆ ನೀವು ಸುಮ್ಮನೆ ಇರಬಾರ್ದು. ಕಲಬುರಗಿ ಚಲೋ ಒಂದು ರ್ಯಾಲಿಯನ್ನು ಮಾಡುವ ಸಂದರ್ಭದಲ್ಲಿ BJP ಪಕ್ಷದ MLC ರವಿಕುಮಾರ್ ಕಲಬುರಗಿಗೆ ಬಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡುವ ಸಂದರ್ಭದಲ್ಲಿ ಒಂದು ತೀವ್ರತರವಾದಂಥ ಕೋಮು ಪ್ರಚೋದನಾತ್ಮಕವಾದಂಥ ಮತ್ತು ಅತ್ಯಂತ ದುರುದ್ದೇಶದಿಂದ ಕೂಡಿದಂಥ ಒಂದು ಹೇಳಿಕೆಯನ್ನು ಮಾಡಿದ್ದಾರೆ. ಏನಾ ಹೇಳಿಕೆ? ಕಲಬುರಗಿಯ ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದಿದ್ದಾರಾ ಅಂತ ಅವ್ರು ಹೇಳ್ಯಾರ. ಪಾಕಿಸ್ತಾನದಿಂದ ಬಂದಂಗೆ ಕಾಣ್ತಾರ ಅಂತ ಅವ್ರು ಹೇಳಿದ ಹೇಳಿಕೆಗೆ ಎದುರು ಕೂತಂಥ ಕೆಲವು ಜನ ಚಪ್ಪಾಳೆ ಹೊಡೆದಿದ್ದಕ್ಕೇ ನೀವು ಚಪ್ಪಾಳೆ ಹೊಡೆದಿದ್ದು ನೋಡಿದ್ರ ನಿಜವಾಗ್ಲೂ ಇವರು ಪಾಕಿಸ್ತಾನದಿಂದ ಬಂದಾರ ಅಂತ ಖಾತ್ರಿ ಆಗ್ತದ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಾರ. ಭಾರತ ದೇಶದ ಯಾವುದೇ IAS IPS ಆಫೀಸರ್ಗಳು ಅಥವಾ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅಧಿಕಾರಿಗಳಿಗೆ ಯಾವುದೇ ಆಧಾರವನ್ನು ಇಲ್ಲದೇನೆ ಈ ರೀತಿ ಅದು ಇತ್ತೀಚೆಗೆ ಯುದ್ಧ ನಡೆದು ಹೋದಂಥ ಸಂದರ್ಭದ ಒಳಗ ತನ್ನ ವಿರೋಧಿ ದೇಶಕ್ಕೆ ಹೋಲಿಕೆ ಮಾಡಿ ಮಾತಾಡುವಂಥ ಆ ಮೂಲಕ ಒಂದು ಪ್ರಚೋದನಕಾರಿ, ಕೋಮು ಪ್ರಚೋದನಕಾರಿ, ಎರಡು ಮತಗಳ ಮಧ್ಯದಲ್ಲಿ, ಎರಡು ಸಮುದಾಯಗಳ ಮಧ್ಯದಲ್ಲಿ ದ್ವೇಷವನ್ನು ಹುಟ್ಟಿಸುವಂಥ ಹೇಳಿಕೆಯನ್ನು BJP ಕೊಟ್ಟಿರೋದು ಅತ್ಯಂತ ಖಂಡನಾರ್ಹವಾದಂಥ ಸಂಗತಿ, ಅತ್ಯಂತ ನಾಚಿಕೆಗೇಡಿ ಸಂಗತಿ. BJPಗೆ ಯಾವತ್ತೂ ದೇಶದ ಬಗ್ಗೆ, ನಮ್ಮ ರಾಷ್ಟ್ರದ ಬಗ್ಗೆ ಪ್ರೇಮ ಇಲ್ಲ. BJP ಯಾವತ್ತೂ ಸಹಿತ ಭಾರತ ದೇಶದಲ್ಲಿ ಅದು ಒಡಕನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ. BJPಯ ಮಾತೃ ಸಂಘಟನೆ RSS ಯಾವ ಕಾರಣಕ್ಕೂ ಸಹಿತ ಈ ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿಲ್ಲ. RSSನ ರಾಜಕೀಯ ವಿಭಾಗವಾದಂಥ BJP ಪಕ್ಷಕ್ಕೂ ಅದು ಯಾವ ರೀತಿ ಮಾರ್ಗದರ್ಶನ ಮಾಡ್ತದ ಅಂತ ಕೇಳಿದ್ರ, ಅದು ಯಾವತ್ತು ಭಾರತದ ಐಕ್ಯತೆ, ಸೌಹಾರ್ದತೆ, ಸಮಗ್ರತೆ, ರಾಷ್ಟ್ರ ಸಾರ್ವಭೌಮತೆಯನ್ನು ಕಾಪಾಡಬಾರ್ದು ಅಂತನ್ನೋದನ್ನು RSS ಮಾರ್ಗದರ್ಶನ ಮಾಡ್ತದೆ. ಅದರ ಮಾರ್ಗದರ್ಶನದ ಆಧಾರದಲ್ಲಿ BJPಯ ವಕ್ತಾರರು MLC ರವಿಕುಮಾರ್ ಗುಲ್ಬರ್ಗಾ ಬಂದು ಗುಲ್ಬರ್ಗಾ ಜಿಲ್ಲಾಧಿಕಾರಿಯ ಧರ್ಮವನ್ನು, ಅವ್ರ ವೈಯಕ್ತಿಕ ಧರ್ಮವನ್ನು ಟೀಕೆ ಮಾಡುವ ಹೆಸರಲ್ಲಿ ಎರಡು ಧರ್ಮಗಳ ಮಧ್ಯದಲ್ಲಿ, ಎರಡು ಸಮುದಾಯಗಳ ಮಧ್ಯದಲ್ಲಿ ದ್ವೇಷ ಹುಟ್ಟಿಸುವಂಥ ಮಾತನ್ನು ಆಡಿದ್ದಾರೆ. BJPಯವರೇ, ನಿಮಗೆ ಮಾನ, ಮರ್ಯಾದೆ, ನಾಚಿಕೆ ಏನಾದರೂ ಇದೆನಾ? ಕಾಂಗ್ರೆಸ್ ಪಕ್ಷದ ಮಿನಿಸ್ಟರ್ ಸಂಬಂಧಪಟ್ಟಂಗೆ ನಿಮಗೆ ಏನೇ ವಿರೋಧ ಮಾಡಬೇಕಾದ್ರೂ ಇಶ್ಯೂಗಳನ್ನು ಎತ್ತಿ ವಿರೋಧ ಮಾಡಿರಿ, ಟೀಕೆ ಮಾಡಿರಿ, ಪ್ರತಿಭಟನೆ ಮಾಡಿರಿ, ಇಶ್ಯೂಗಳ ಆಧಾರದಲ್ಲಿ ಮಾಡಿರಿ. ಆದರೆ ನೀವು ಜಿಲ್ಲಾಧಿಕಾರಿಯ ವೈಯಕ್ತಿಕ ಧರ್ಮವನ್ನು ಟೀಕೆ ಮಾಡ್ತಾ ಅವರನ್ನು ಇನ್ನೊಂದು ದೇಶಕ್ಕೆ ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಯಾರು ನಿಮಗೆ ಪರವಾನಗಿ ಕೊಟ್ಟರು? CPIM ಪಕ್ಷ ನಾವಿದನ್ನು ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ರವಿಕುಮಾರ್, BJP ಪಕ್ಷ ಕಲಬುರಗಿ ಜನತೆಯ, ಕರ್ನಾಟಕದ ಸಮಸ್ತ ಜನತೆಯ, ದೇಶದ ಜನತೆಯ ಕ್ಷಮೆಯನ್ನು ಯಾಚಿಸಬೇಕು. ಯಾಕೆ ಯಾಚಿಸಬೇಕು? ಕಳೆದ ಬಾರಿ ಪಹಲ್ಗಾಮ್ ಇಶ್ಯೂ ಆದಮೇಲೆ ಅಲ್ಲಿಯ ತನ್ನ ಸೈನಿಕ ಅಧಿಕಾರಿ ಗಂಡನನ್ನು ಕಳ್ಕೊಂಡಂಥ ಹಿಮಾನ್ಶಿಗೆ ಯಾವ ರೀತಿ ಕೆಟ್ಟದಾಗಿ ಟ್ರೋಲ್ ಮಾಡಿದ್ರು. ಹಿಮಾನ್ಶಿ ಏನು ಹೇಳಿದಳು? ಈ ಸಾವನ್ನು, ಈ ಕೊಲೆಯನ್ನು, ಈ ಘಟನೆಯನ್ನು ನೀವು ಒಂದು ಧರ್ಮಕ್ಕೆ ಹೋಲಿಸಬಾರ್ದು ಅಂತ ಹೇಳಿದಳು. ಅವಳು ನಿಜವಾದ ದೇಶಪ್ರೇಮಿ, ಅವಳು ನಿಜವಾದ ಒಬ್ಬ ದೇಶಪ್ರೇಮಿ ಸೈನಿಕನ ಕೈ ಹಿಡಿದ ಬಾಳಸಂಗಾತಿ. ಅವಳ ಹೇಳಿಕೆಯನ್ನು ಟ್ರೋಲ್ ಮಾಡುವ ಮೂಲಕ ಅವಳಿಗೆ ಮಾನಸಿಕವಾಗಿ ಜರ್ಜರಿತವಾಗಿ ಘಾಸಿಯನ್ನು ಉಂಟು ಮಾಡುವಂಥ ದ್ರೋಹದ ಕೆಲಸ BJPಯವರು ಮಾಡಿದ್ರಿ. ನಿಮಗೆ ನಾಚಿಕೆ ಆಗಬೇಕು. ಇತ್ತೀಚೆಗೆ ಜಾರ್ಖಂಡಿನ ನಿಮ್ಮ MP ಜಾಂಗ್ರಾ ಹೇಳಿಕೆ ಕೊಟ್ಟಿರೋದು ಏನು? ಅವತ್ತು ಉಗ್ರವಾದಿಗಳು
ಭಯೋತ್ಪಾದಕರು ಅಲ್ಲಿ ನಡೆಸಿದಂಥ ಕೊಲೆಯನ್ನು, ದಾಳಿಯನ್ನು, ಬಾರ್ಬರಿಕ ಹತ್ಯೆಯನ್ನು ನೀವು ಅವರ ಹೆಂಡತಿಯರು ಹೋಗಿ ಅದನ್ನು ತಡೆಗಟ್ಟಬೇಕಿತ್ತು. ಆ ಭಯೋತ್ಪಾದಕರ ಮೇಲೆ ಎರಗಬೇಕಿತ್ತು. ಅದು ಅವರ ದೌರ್ಬಲ್ಯ, ಅವರ ಸೋಲು ಅಂತ ಹೇಳಿದ್ರಿ. ನಾಚಿಕೆ ಅದನ್ನು ನಿಮಗೆ? ಈ ದೇಶ ಕಳೆದ 11 ವರ್ಷದಿಂದ ನೀವು ಅಧಿಕಾರದಲ್ಲಿದ್ದೀರಿ. ನೀವೇನು ಮಾಡ್ತಾ ಇದ್ದೀರಿ? ಸರ್ಕಾರದಿಂದ ಒಂದು ಭಯೋತ್ಪಾದನೆಯನ್ನು, ಉಗ್ರವಾದಿ ದಾಳಿಯನ್ನು ಹಿಮ್ಮೆಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಖಂಡಿಸ್ಲಿಕ್ಕೂ ಸಾಧ್ಯ ಆಗಲಾರ್ದಂಥ ಹೇಡಿಗಳು ನೀವು. ಆ ಹೆಣ್ಣು ಮಕ್ಕಳು ಹೋಗಿ ಭಯೋತ್ಪಾದಕರನ್ನು ಎದುರಿಸಬೇಕಿತ್ತು ಅಂತ ಹೇಳಿಕೆ ಕೊಡ್ತೀರಲ್ಲ, BJP MP ಗಳೇ, ನೀವೇನು ಮಾಡ್ತಾ ಇದ್ದೀರಿ? ಯಾಕೆ ಚುನಾವಣೆ ಒಳಗೆ ಗೆದ್ದು ಬಂದ್ರಿ? ನಿಮ್ಮ ಕೈಯಲ್ಲಿ ಮಿಲಿಟ್ರಿ, ಪೊಲೀಸು, ಜನತೆ ಕೊಟ್ಟಂಥ ಟ್ಯಾಕ್ಸು, ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಘನವಾದ ಸಂವಿಧಾನ, ಇದೆಲ್ಲವನ್ನು ಇಟ್ಟುಕೊಂಡು ಈ ದೇಶ ರಕ್ಷಿಸಲಿಕ್ಕೆ ನಿಮ್ಮ ಕೈಯಿಂದ ಆಗ್ತಾ ಇಲ್ಲ. ದೊಡ್ಡ ಸೈನ್ಯದ ಅಧಿಕಾರಿ, ಮಿಲಿಟರಿ ಅಧಿಕಾರಿಯ ಹೆಂಡತಿಗೆ ನೀವು ಅಪಮಾನ ಮಾಡಿದ್ರಿ. ಈಗ ಕಲಬುರಗಿಗೆ ಬಂದು ಇನ್ನೊಬ್ಬ ಮಹಿಳಾ ಅಧಿಕಾರಿ, ಮಹಿಳಾ ಜಿಲ್ಲಾಧಿಕಾರಿ, ಅವರನ್ನು ನೀವು ಧರ್ಮದ ಹೆಸರಲ್ಲಿ ಪಾಕಿಸ್ತಾನದಿಂದ ಬಂದಂಗೆ ಕಾಣಿಸ್ತದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದೀರಿ. ಸರ್ವ ಜನತೆ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. BJP ಅವರೇ, RSSನವರೇ, ನಿಮಗೊಂದು ಮಹಿಳೆಯರನ್ನು ಅಪಮಾನ ಮಾಡುವಂಥ ಮತ್ತು ಒಂದು ಧರ್ಮವನ್ನು ಮತ್ತೊಂದು ಧರ್ಮದ ಮೇಲೆ ಎತ್ತಿ ಕಟ್ಟಿ ಕೋಮು ವಿಷಬೀಜವನ್ನು ಬಿತ್ತುವಂಥ, ಒಡೆದು ಆಳುವಂಥ ನೀಚ ಕೆಲಸ ನೀವು ಯಾವತ್ತೂ ಬಿಟ್ಟಿಲ್ಲ, ಯಾವತ್ತೂ ಬಿಟ್ಟಿಲ್ಲ. ನೀವು ಈ ದೇಶಕ್ಕೆ ಯಾವತ್ತಿದ್ರೂ ಕಂಟಕ. ನೀವು ಯಾವತ್ತೂ ಇಂಥ ದೇಶದ್ರೋಹದ ಕೆಲಸ, ರಾಷ್ಟ್ರದ್ರೋಹದ ಕೆಲಸವನ್ನು ಮಾಡ್ತಾ ಬಂದಿದ್ದೀರಿ ಮತ್ತು ಕ್ಷಮೆಯನ್ನು ಕೇಳ್ತೀರಿ. ಇವತ್ತು ಬಾಯಿ ತಪ್ಪಿ ಈ ಮಾತಾಡಿದ್ದೀನಿ ಅಂತೇಳಿ ರವಿಕುಮಾರ್ ಹೇಳ್ತಾರೆ. ಏನು ಬಾಯಿ ತಪ್ಪಿ ಮಾತಾಡ್ತೀರಿ? ಒಬ್ಬ ಮಹಿಳಾ ಅಧಿಕಾರಿಯವರು. ಮತ್ತು ಕಲಬುರಗಿಯ ಜನತೆ, ಕರ್ನಾಟಕದ ಜನತೆ, ಭಾರತದ ಜನತೆ ಸಹಿಸೋದಿಲ್ಲ. ನೀವು ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕು. ಮತ್ತು ಕರ್ನಾಟಕ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ, ಅವರು ಬಾಯಿ ತಪ್ಪಿ ಮಾತಾಡಿದ್ದೀವಿ ಅಂತ ಹೇಳಿದಷ್ಟಕ್ಕೆ ನೀವು ಸುಮ್ಮನೆ ಇರಬಾರ್ದು. ನೀವು ರವಿಕುಮಾರ್ ಮೇಲೆ ಕೇಸನ್ನು ಹಾಕಬೇಕು, ಅವರನ್ನು ಬಂಧಿಸಬೇಕು ಅಂತ ಆಗ್ರಹ ಮಾಡ್ತೀವಿ.